ನಮಸ್ಕಾರ ಸ್ನೇಹಿತರೆ ಹಾಗೂ ವೃಷಭ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ನಿಮ್ಮ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ವಿಷಯ ಬಹಳ ಮುಖ್ಯವಾಗಿದೆ. ಅದೇ ಸಹನೆ. ನೀವು ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರವಾದ ಪರಿಸ್ಥಿತಿಗಾಗಿ ಕಾಯುತ್ತಿದ್ದೀರಿ. ಈ ತಿಂಗಳಿನಲ್ಲಿ ಕೆಲವು ವಿಷಯಗಳು ಸ್ಪಷ್ಟವಾಗಲು ಆರಂಭಿಸುತ್ತವೆ. ಹಣವಾಗಿರಬಹುದು, ಉದ್ಯೋಗವಾಗಿರಬಹುದು ಅಥವಾ ಕುಟುಂಬದ ವಿಚಾರಗಳಾಗಿರಬಹುದು. ಆದರೆ ಈ ತಿಂಗಳು ಒಂದು ವಿಶೇಷ ಮಾತು ಮಾತ್ರ ನೆನಪಿಡಿ. ಬೇಗ ಗೆಲುವು ಬೇಕು ಎಂದು ಒಂದು ತಪ್ಪಾದ ದಾರಿಯನ್ನು ಎಂದು ಹಿಡಿಯಲು ಹೋಗಬೇಡಿ. ಇನ್ನು ಉದ್ಯೋಗದ ವಿಚಾರವನ್ನು ಮಾತನಾಡೋಣ. ಉದ್ಯೋಗದಲ್ಲಿರುವಂಥ ಶುಭರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದಾಗಿದೆ. ನೀವು ಮಾಡುವ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುತ್ತಲೇ ಇರುತ್ತಾರೆ. ನಿಮ್ಮ ಪರೀಕ್ಷೆ ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಪ್ರತಿಫಲ ಸಿಗದೇ ಇದ್ದರೂ ಕೂಡ ಅದರಿಂದ ನಿಮ್ಮ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಜಾಬ್ ಚೇಂಜ್ ಮಾಡಲು ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶ ಬಂದರೆ ಸಂಪೂರ್ಣವಾಗಿ ಪರಿಶೀಲಿಸಿ. ಹಿಂದೆ ಕಳುಹಿಸಿದ ಅಪ್ಲಿಕೇಶನ್ಸ್ ಅಥವಾ ಇಂಟರ್ವ್ಯೂ ನಿಮಗೆ ಮುಂದೆ ಸಂಪೂರ್ಣವಾದಂಥ ಒಳ್ಳೆ ಪ್ರತಿಫಲವನ್ನು ಕೂಡ ಕೊಡಬಹುದಾಗಿದೆ. ಇನ್ನು ಹಣಕಾಸಿನ ವಿಷಯ. ಹಣದ ವಿಷಯದಲ್ಲಿ ವೃಷಭ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿದೆ. ಆದಾಯದ ಅವಕಾಶವೂ ಇದ್ದರೂ ಅದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಕೂಡ ಬರಬಹುದು. ಮನೆ, ಕುಟುಂಬ, ಪ್ರಯಾಣ ಅಥವಾ ಕೆಲವು ಅಗತ್ಯ ವಸ್ತುಗಳ ಖರೀದಿಯಾಗಿರಬಹುದು. ಇವುಗಳಿಂದ ನಿಮ್ಮ ಬಜೆಟ್ ಬದಲಾಗುತ್ತದೆ. ಹೀಗಾಗಿ ಫೆಬ್ರವರಿಯಲ್ಲಿ ಒಂದು ನಿಯಮವನ್ನು ಇಟ್ಟುಕೊಳ್ಳಿ. ಮೊದಲು ಅಗತ್ಯ, ನಂತರ ಆಸೆ. ಹಾಗೂ ಯಾರಾದರೂ ತಕ್ಷಣ ಹಣ ಹಾಕಿ ಖಚಿತ ಲಾಭ ನಿಮಗೆ ದೊರೆಯುತ್ತದೆ ಎಂದು ಹೇಳಿದರೆ ಎಚ್ಚರ. ಯಾವುದೇ ಹಣಕಾಸಿನ ವಿಷಯವನ್ನು ಪರಿಶೀಲಿಸದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಇನ್ನು ಪ್ರೀತಿ. ವೃಷಭ ರಾಶಿಯವರ ಪ್ರೀತಿ ಜೀವನದಲ್ಲಿ ಭಾವನೆಗಳು ಸ್ವಲ್ಪ ಹೆಚ್ಚಾಗಿರಬಹುದು. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಅನ್ನಿಸಬಹುದು. ಮೌನವಾಗಿರುವುದಕ್ಕಿಂತ ಮಾತನಾಡುವುದು ಉತ್ತಮ. ಆದರೆ ಮಾತನಾಡುವಾಗ ಆರೋಪ ಮಾಡಬೇಡಿ. ನಿಮ್ಮ ಭಾವನೆಗಳನ್ನು ಹೇಳಿ. ಇನ್ನು ಸಿಂಗಲ್ ಆಗಿರುವವರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದಾಗಿದೆ ಅಥವಾ ಹಳೆಯ ಪರಿಚಯಗಳ ವ್ಯಕ್ತಿಗಳು ಮತ್ತೆ ಮೆಸೇಜ್ ಅಥವಾ ಕಾಲ್ ಕೂಡ ಬರಬಹುದು. ಆದರೆ ಹಳೆಯ ವ್ಯಕ್ತಿ ಮತ್ತೆ ಬಂದಿದ್ದರೂ ಅವರು ಯಾವ ಕಾರಣಕ್ಕೆ ಹಾಗೆ ಹೇಗೆ ನಿಮ್ಮನ್ನು ಬಿಟ್ಟು ಹೋದರು ಎನ್ನುವುದನ್ನು ಕೂಡ ಮರೆಯಬೇಡಿ. ಇನ್ನು ವೃಷಭ ರಾಶಿಯವರೇ, ಈ ಮಾತು ನಿಮ್ಮಲ್ಲಿ ಕೆಲವರಿಗೆ ತುಂಬಾನೇ ಹತ್ತಿರವಾಗಿರಬಹುದು. ನೀವು ಎಲ್ಲರಿಗೂ ಕೂಡ ನಿಂತಿದ್ದೀರಿ. ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಯಾರು ನಿಂತರು ಅನ್ನೋದನ್ನು ನೀವು ಕೆಲವೊಮ್ಮೆ ಯೋಚಿಸುತ್ತೀರಿ. ನೀವು ನಗುತ್ತಿದ್ದರೂ ನಿಮ್ಮೊಳಗೆ ಕೆಲವು ನೋವು ಕೂಡ ಇರಬಹುದು. ಆದರೆ ಫೆಬ್ರವರಿ ತಿಂಗಳಿಂದ ನೋಡಿದರೆ ಈ ಸೆಪ್ಟೆಂಬರ್ನಲ್ಲೂ ಕೂಡ ನಿಮಗೆ ಒಂದು ಪಾಠವನ್ನು ಕಲಿಸಲೇ ಬಂದಿದೆ. ನಿಮ್ಮನ್ನು ಗೌರವಿಸಿದವರು ಕೂಡ ಹಿಂದೆ ಓಡುವುದನ್ನು ಕೂಡ ನೋಡಿದ್ದೀರಿ. ನಿಮ್ಮ ಮೌಲ್ಯವನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಜೀವನದಲ್ಲಿ ದೂರವಾಗಿದ್ದರೆ ಅದರಲ್ಲಿ ನೀವು ಸೋತಿದ್ದೀರಾ ಎಂದೇನಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ಜನರು ಹೊರಗೆ ಹೋಗಬೇಕಾಗುತ್ತದೆ. ಹೊಸ ಜವಾಬ್ದಾರಿಗಳು ಅಥವಾ ಅವಕಾಶಗಳಿಗೆ ಜಾಗ ಮಾಡಿಕೊಳ್ಳಲು ಆಗಿರಬಹುದು. ಇನ್ನು ಕುಟುಂಬದ ವಿಚಾರದಲ್ಲಿ ವೃಷಭ ರಾಶಿಯವರು ಹಿರಿಯ ವ್ಯಕ್ತಿಯೊಬ್ಬರ ಸಲಹೆ ಉತ್ತಮವಾಗಿರುತ್ತದೆ. ಮನೆಯಲ್ಲಿರುವ ಹಣಕಾಸಿನ ನಿರ್ಧಾರಗಳನ್ನು ಎಲ್ಲರ ಅಭಿಪ್ರಾಯವನ್ನು ಕೇಳಿ ತೆಗೆದುಕೊಳ್ಳಿ. ಮನೆ, ಜಮೀನು ಅಥವಾ ಆಸ್ತಿ ವಿಚಾರದಲ್ಲಿ ಯಾವುದೇ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಒಪ್ಪಂದ ಮಾಡುವ ಮೊದಲು ಅಗತ್ಯವಿದ್ದರೆ ವ್ಯಕ್ತಿಪರ ಸಲಹೆಯನ್ನು ಕೂಡ ಪಡೆಯಿರಿ. ಇನ್ನು ಆರೋಗ್ಯದ ವಿಷಯದಲ್ಲಿ ನೀವು ಧ್ಯಾನದಿಂದ ರೋಟೀನನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಉತ್ತಮ. ನಿದ್ರೆ, ಆಹಾರ, ನೀರು ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಗಮನದಲ್ಲಿ ಇಟ್ಟುಕೊಳ್ಳಿ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಮರೆಯದೆ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಎಲ್ಲ ವಿಷಯಗಳನ್ನು ನೀವು ನೆನಪಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದಾಗಿ, ಕುಟುಂಬದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎರಡನೆಯದಾಗಿ, ಹಣದ ವಿಚಾರದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ಮೂರನೆಯದಾಗಿ, ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ನಾಲ್ಕನೆಯದಾಗಿ, ಹಳೆಯ ನೋವುಗಳನ್ನು ಇಟ್ಟುಕೊಂಡು ಹೊಸ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಇನ್ನು ಐದನೆಯದಾಗಿ, ಸಣ್ಣ ಅವಕಾಶಗಳನ್ನು ಸಣ್ಣದು ಎಂದು ಬಿಡಬೇಡಿ. ಯಾಕೆಂದ್ರೆ
ಇಂದು ಸಣ್ಣ ಅವಕಾಶ ಮುಂದೆ ದೊಡ್ಡದ ಪ್ರತಿಫಲವನ್ನು ನಿಮಗೆ ನೀಡಬಹುದಾಗಿದೆ. ಈಗ ನೀವು ಮಾಡಬೇಕಾದಂಥ ಸರಳ ಆಧ್ಯಾತ್ಮಿಕ ಪರಿಹಾರವನ್ನು ತಿಳಿಸುತ್ತೇನೆ. ವೃಷಭ ರಾಶಿಯವರು ಶುಕ್ರವಾರ ದೀಪ ಹಚ್ಚಿ ಮನೆ ಮತ್ತು ಸುತ್ತಮುತ್ತಲಿನ ಸ್ಥಳವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಸಾಧ್ಯವಾದರೆ ಅಗತ್ಯ ಇರುವವರಿಗೆ ಆಹಾರ ಮತ್ತು ಸಹಾಯವನ್ನು ನೀಡಬಹುದು. ಇವುಗಳನ್ನು ಖರ್ಚು ಎಂದು ಪರಿಗಣಿಸದಿರಲಿರಿ. ಭಕ್ತಿ, ಒಳ್ಳೆಯ ಕರ್ಮ ಮತ್ತು ಸಕಾರಾತ್ಮಕ ಮನೋಭಾವ ನಿಮಗೆ ಮುಖ್ಯವಾಗಿದೆ. ಇನ್ನು ವೃಷಭ ರಾಶಿಯವರೇ, ಕೊನೆಯದಾಗಿ ಒಂದು ಮಾತು. ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಸರಿಯಾಗಿಲ್ಲ ಎಂದು ನಿಮ್ಮ ಜೀವನ ಎಂದಿಗೂ ಸರಿ ಹೋಗೋದಿಲ್ಲ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಜೀವನ ನಮ್ಮನ್ನು ನಿರ್ಧಾರಗೊಳಿಸುತ್ತದೆ. ನಾವು ತಪ್ಪು ದಾರಿಯಲ್ಲಿ ಹೋಗದಂತೆ ಕೆಲವೊಮ್ಮೆ ಒಂದು ಬಾಗಿಲು ಮುಚ್ಚುತ್ತದೆ. ನಾವು ಇನ್ನೊಂದು ಉತ್ತಮ ಬಾಗಿಲನ್ನು ನೋಡೋದಿಲ್ಲ. ಆದ್ದರಿಂದ ಫೆಬ್ರವರಿ 2026ರಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಇತರರ ಜೀವನದ ಜೊತೆ ನಿಮ್ಮ ಜೀವನವನ್ನು ಕೂಡ ಉಳಿಸಿಕೊಳ್ಳಿ. ನಿಮ್ಮ ಸಮಯ ಈಗ ಬರುತ್ತದೆ. ನಿಮ್ಮ ಕತೆ ಇಂದು ಕೂಡ ಮುಗಿದಿಲ್ಲ. ಬಹುಶಃ ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರಬೇಕಾಗಿದೆ. ಈ ವಿಡಿಯೋದಲ್ಲಿರುವ ನಿಮ್ಮ ರಾಶಿಯ ಬಗ್ಗೆ ಹೇಳಿದ ಯಾವ ವಿಷಯ ನಿಮಗೆ ಹೆಚ್ಚು ಹೊಂದಿಕೊಂಡಿದೆ? ಕಮೆಂಟ್ನಲ್ಲಿ ನಿಮ್ಮ ರಾಶಿಯ ಹೆಸರು ಮತ್ತು ವಿಷಯವನ್ನು ಬರೆಯಿರಿ. ಇನ್ನು ವೃಷಭ ರಾಶಿಯವರಾದ ನೀವು ಕಮೆಂಟ್ನಲ್ಲಿ ಓಂ ಶುಕ್ರಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನು ಮಾಡಿ. ನಿಮ್ಮ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಕೂಡ ಮಾಡಿ. ಮತ್ತು ಪ್ರತಿದಿನದ ರಾಶಿ ಭವಿಷ್ಯ, ಮಾಸಿಕ ಭವಿಷ್ಯ, ಆಧ್ಯಾತ್ಮಿಕ ಮಾಹಿತಿ ಮತ್ತು ರಾಶಿ ಕುರಿತ ವಿಷಯದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹಾಗೆ ಮತ್ತೊಂದು ಹೊಸ ರಾಶಿಯ ಸೆಪ್ಟೆಂಬರ್ 2026ರ ವಿಷಯದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಜೀವ ಸದಾ ಸುಖವಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.